ಇಲಾಖೆಗೆ ಯಾವುದೇ ರೀತಿ ಚುಚ್ಚಿ ಬರದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠೆಯನ್ನು ತೋರಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಕೆ ಎಚ್ ಮುನಿಯಪ್ಪ. ಈಗ ಇನ್ನೇನು 2ನೇ ಅವಧಿಗೆ ಸರ್ಕಾರ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಇತ್ತು. ನಮಗೂ ಕೂಡ ನಂಬಿಕೆ ಇತ್ತು. ಸುಮಾರು 45 ವರ್ಷಗಳ ರಾಜಕಾರಣ ಮಾಡಿದ ಕೆ ಎಚ್ ಮುನಿಯಪ್ಪನವರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಕೊಡೋದ್ರ ಮುಖಾಂತರ ಅವರ ಅರ್ಹತೆ, ಅವರ ಅನುಭವ, ಅವ್ರಿಗಿರ್ತಕ್ಕಂಥ ರಾಜಕೀಯ ನಿಷ್ಠೆಯನ್ನ ನೋಡಿ ನಮ್ಮ ಹಿರಿಯ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಈಗೇನು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಒಂದು ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸುಮಾರು 45 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿರ್ತಕ್ಕಂಥ ಸಮುದಾಯಕ್ಕೆ ತಾವು ಈ ನಿಟ್ಟಿನಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಿ? ತಾವು ತಾಯಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಜಾಗ. ಕರ್ನಾಟಕದಲ್ಲಿ ಸುಮಾರು ಪೋಲಿಂಗ್ ಪಾಪ್ಯುಲೇಷನ್ 35 ಲಕ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ನಮ್ಮ ಸಮುದಾಯ. ಕೆ ಎಚ್ ಮುನಿಯಪ್ಪನವರ ಅನುಭವಕ್ಕಿಂತನೂ ಆದರೆ ಕೆ ಎಚ್ ಮುನಿಯಪ್ಪನವರ ಅನುಭವಕ್ಕಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಾವೇನು ಸ್ಥಾನವನ್ನ ಕೊಟ್ಟಿದ್ದೀರಿ? 78 ವರ್ಷ ಹಿರಿಯ ಸಚಿವರಿಗೆ ತಾವು ಏನು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಥಾವತ್ತಾಗಿ ಏನು ಮುಂದುವರಿಸಿದ್ದೀರಿ? ಸುರ್ಜೇವಾಲ ಅವರ ಒಂದೇ ಒಂದು ಕರೆಗೆ ಹೋಗೊಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮಾದಿಗ ಸಮುದಾಯ ಕೆ ಎಚ್ ಮುನಿಯಪ್ಪನವರು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಬಂದ ಮೇಲೆ ನಮಗೊಂದು ಆಶಾಭಾವನೆ ಇತ್ತು. ನಮ್ಮ ಕೆ ಎಚ್ ಮುನಿಯಪ್ಪನವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ, ಅವ್ರಿಗೆ ಸಮಾಜವನ್ನ ಕಟ್ಟತಕ್ಕಂತ, ಅಸ್ಪೃಶ್ಯರಿಗೆ ಶಿಕ್ಷೆಯನ್ನು ತುಂಬತಕ್ಕಂತ ಉತ್ತಮವಾಗಿರ್ತಕ್ಕಂಥ ಖಾತೆಯನ್ನು ಕೊಡ್ಬೋದು ಅಂತ ನಿರೀಕ್ಷೆ ಇತ್ತು. ನಾವು ಕೂಡ ಎಷ್ಟು ವರ್ಷ ಅಂತ ಕಾದಿರಕ್ ಸಾಧ್ಯ? ನಮ್ಮ ತಾಳ್ಮೆಯನ್ನ ನೀವು ನಮ್ಮ ಅಸಹಾಯಕತೆ ಅಂತ ತಿಳ್ಕೊಂಡ್ರೆ ಇದು ಬಹಳ ತಪ್ಪಾಗ್ತದೆ. ಹಾಗೇನೆ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯನ್ನು ಕೂಡ ನಾವು ಮನವಿಯನ್ನು ಮಾಡ್ತೇವೆ. ವಿ ಹೋಪ್ ಇನ್ ಅ ಕಾಂಗ್ರೆಸ್ ಪಾರ್ಟಿ, ವಿ ಲವ್ ಇನ್ ಅ ಕಾಂಗ್ರೆಸ್ ಪಾರ್ಟಿ, ವಿ ಬಿಲೀವ್ ಇನ್ ಅ ಕಾಂಗ್ರೆಸ್ ಪಾರ್ಟಿ. ಬಟ್ ಈ ಪ್ರೆಸೆಂಟ್ ಸಿಚುಯೇಷನ್ ನೋಡಿದಾಗ ನಮಗೆ ಎಲ್ಲೋ ಒಂದ್ ಕಡೆ ಆತಂಕದ ವಾತಾವರಣ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಕ್ತವಾಗಿರ್ತಕ್ಕಂಥ ಸೌಲಭ್ಯಗಳನ್ನ, ಮುಕ್ತವಾಗಿರ್ತಕ್ಕಂಥ ಅವಕಾಶಗಳನ್ನ ಕೆಲವೊಂದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೋಮುವಾದಿಗಳು ನಮಗೆ ದೂರ ಮಾಡ್ತಾ ಇರತಕ್ಕಂಥ ಆತಂಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನನ್ನ ಮಾದಿಗ ಸಮುದಾಯಕ್ಕೆ ಇವತ್ತು ಸ್ಪಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ಸುಮಾರು ವರ್ಷಗಳೇ ನಾವು ಕಾಂಗ್ರೆಸ್ ಪಕ್ಷ ಮತವನ್ನು ಕೊಡ್ತಾನೆ ಬಂದಿದ್ದೀವಿ. ಆದ್ರೆ ತಾವು ನಮಗೆ ನೀಡ್ತಕ್ಕಂಥ ಹುದ್ದೆಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಸ್ವಾತಂತ್ರ್ಯ ನಂತರ ನಮ್ಗೆ ಕೊಡ್ತಕ್ಕಂಥದ್ದು ಒಂದು ಆಹಾರ, ಒಂದು ತಿನ್ನೋದು, ಮತ್ತೊಂದು ಕುಡಿಯೋದು. ಲಿಡ್ಕರ್ ಯಾವ ಸಾರಿ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಮಾದಿಗರು ಕುಡಿಯೋಕೆ ತಿನ್ನೋಕೆ ಮಾತ್ರ ಸೀಮಿತ ಅಂತಕ್ಕಂಥ ಖಾತೆಗಳು ನೀವು ಕೊಡ್ತಾ ಇದ್ದೀರಾ? ಯಾಕೆ? ನಾವು ಮನುಷ್ಯರಲ್ವೇ? ನಮ್ಮ ಸಮುದಾಯದಲ್ಲಿ ಕೂಡ ಹಿರಿಯ ನಾಯಕರಿದ್ದಾರೆ, ಯುವಕರಿದ್ದಾರೆ, ಚಿಂತಕರಿದ್ದಾರೆ, ಪ್ರಬುದ್ಧರಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರು ಸುಮಾರು ವರ್ಷಗಳಿಂದ ನಮ್ಮನ್ನು ಕಟ್ತಾ ಬಂದ್ರೆ ನಮ್ಗೆ ನೆರಳಾಗಿ ಬಂದಿರತಕ್ಕಂಥ ಸಮಾಜಗಳನ್ನ ನೀವು ಕಾಪಾಡ್ತಕ್ಕಂಥ ಸ್ಥಿತಿಗಳಲ್ಲಿ ನೀವು ವಿಫಲರಾಗಿದ್ದೀರಿ ಅಂತಕ್ಕಂಥ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ 136 ಸೀಟುಗಳನ್ನ ಗೆಲ್ಲಲಿಕ್ಕೆ ಕೆ ಎಚ್ ಮುನಿಯಪ್ಪನ ಕರ್ನಾಟಕ ರಾಜ್ಯ ಪ್ರತಿನಿಧಿ ಆದಾಗ ಬಹಳಷ್ಟು ಅವಕಾಶಗಳು, ನಮ್ಮ ಮಾದಿಗರ ಮತಗಳು ಕಾಂಗ್ರೆಸ್ ಪಕ್ಷದ ಕೇಂದ್ರೀಕೃತವಾಗಿ 136 ನಂಬರ್ ರೈಸ್ ಮಾಡಿದ್ರೆ ನಮ್ಮ ಪಾತ್ರ ಬಹಳ ದೊಡ್ಡದಿದೆ. ನೀವು ನೋಡಿದ್ರೆ ನಮಗೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ನಿರೀಕ್ಷೆ ಕೂಡ ಇತ್ತು, 2ನೇ ಅವಧಿಗಾದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಖಾತೆ ಸಿಗ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಕೈ ಬಿಡೋದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದ್ ರೀತಿ ಬುದ್ಧ, ಬಸವ, ಅಂಬೇಡ್ಕರ್, ಬಾಬಾ ಸಾಹೇಬ್ ಚಿಂತನೆಗಳನ್ನ ಮೈಗೂಡಿಸತಕ್ಕಂಥ ಪಕ್ಷ. ನಮ್ಗೆ ಕೆಲವು ಸಂದರ್ಭದಲ್ಲಿ ಮಿಸ್ ಆದಾಗ ಹೈಕಮಾಂಡ್ಗೆ ನಾವು ಬದ್ಧರಾಗಿರ್ಬೇಕು. ನಮಗೆ ತಾಯಿ ಹೇಗೆ ಮುಖ್ಯನೋ ಪಕ್ಷ ಕೂಡ ಹಾಗೆ ಮುಖ್ಯ ಅಂತಕ್ಕಂಥ ವಾತಾವರಣ ಇತ್ತು. ನನ್ನ ಹೆಸರು ಶ್ರೀನಿವಾಸ್ ಅಂತ, ಮಾಜಿ ನಗರಸಭಾ ಸದಸ್ಯರು. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿರೋದಕ್ಕೆ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಶುಭಾಶಯಗಳು ಕೋರ್ತಾ ಇದ್ದೀವಿ. ನಾವು ನಮ್ಮ ಜನಾಂಗದ ಏಕೈಕ ನಾಯಕ ಕೆ ಎಚ್ ಮುನಿಯಪ್ಪನವರು, ಅವರ ಅನುಭವ ನಮ್ಮ ಪಕ್ಷಕ್ಕೆ ಸಾಕಾಗಷ್ಟು ಇದೆ. ಅವ್ರನ್ನ ನೀವು ಉಪಯೋಗಿಸ್ಕೊಳ್ಬೇಕು ಸಾಹೇಬ್ರೆ. ದಯವಿಟ್ಟು ಅವ್ರಿಗೆ ಈಗ ನೀವು ಕೊಟ್ಟಿರೋ ಅಂಥ ಸನ್ಮಾನ ಸಾಲದು. ದಯವಿಟ್ಟು ಅವ್ರಿಗೆ
ಇವಾಗ CM ಪದವಿ ಕೊಟ್ಟರು ನಿಭಾಯಿಸುವಂತ ಶಕ್ತಿ ಇದೆ. ಕನಿಷ್ಠ ಉಪಮುಖ್ಯಮಂತ್ರಿ ಆದ್ರೂ ನೀವು ಮಾಡಬೇಕು. ಇಲ್ಲವಾದ್ರೆ ಗೃಹ ಮಂತ್ರಿ ಆದ್ರೂ ಕೊಡ್ಬೇಕಾಗುತ್ತೆ. ಇಲ್ಲ ನಮ್ಮ ಸಮಾಜಕ್ಕೆ ನೀವು ಗೌರವ ಕೊಡೋಂಗಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಆದ್ರೂ ಮಾಡ್ಬೇಕಾಗುತ್ತೆ. ದಯವಿಟ್ಟು ಅವ್ರನ್ನ ಅವ್ರ ವಯಸ್ಸಿಗೆ, ಅವ್ರ ಅನುಭವಕ್ಕೆ, ಅವರು ಸುದೀರ್ಘವಾಗಿ 45 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಇವತ್ತು ದುಡಿತಾ ಇದ್ದಾರೆ. ಅವ್ರಿಗೆ ಎಷ್ಟೇ ವಯಸ್ಸಾದ್ರೂ ಬೆಳಿಗ್ಗೆ ಎದ್ದು ಪಕ್ಷಕ್ಕೋಸ್ಕರ ಅವ್ರು ದುಡಿತಾ ಇದ್ದಾರೆ. ಈ ರೀತಿ ಅವ್ರು ದುಡಿತಾ ಇರೋ ಪಕ್ಷದ ಮಸ್ತದಿಯನ್ನ ನೀವು ದಯವಿಟ್ಟು ಕಳ್ಕೊಳ್ಬೇಡಿ. ಯಾಕಂದ್ರೆ ಇಡೀ ಸಮುದಾಯ ಬೇಸರವಾಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ನಮ್ಗೆ ಅವ್ರನ್ನ ನೀವು ಎಷ್ಟು ಗೌರವಿಸಿದ್ರೆ ನಮ್ಮ ಸಮುದಾಯ ಪಕ್ಷದ ಜೊತೆ ಇರುತ್ತೆ ಅಂತ ನಾನು ಈ ಮುಖಾಂತರ ಕೇಳ್ತಾ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು ಅವ್ರಿಗೆ ಅಂತ ನಾವು ಚಿಕ್ಕಬಳ್ಳಾಪುರದ ಜನತೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಮಾಜಿ ನಗರಸಭಾ ಸದಸ್ಯರು, ಚಿಕ್ಕಬಳ್ಳಾಪುರ.